ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಗೆಲುವಿಗೆ ರೋಹಿತ್ ಶರ್ಮಾ ನಾಯಕತ್ವವು ಪ್ರಮುಖ ಕಾರಣ. ಮೊದಲ ಟೆಸ್ಟ್ ಸೋತಾಗ ಹಿಟ್ಮ್ಯಾನ್ ಕ್ಯಾಪ್ಟನ್ಸಿಯ ಬಗ್ಗೆ ಟೀಕೆಗಳು ಕೇಳಿ ಬಂದಿದ್ವು. ಆದರೆ ಸತತ 4 ಟೆಸ್ಟ್ ಗೆದ್ದು ಟೀಕೆಗಳಿಗೆ ರೋಹಿತ್ ತಿರುಗೇಟು ನೀಡಿದ್ದಾರೆ. ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಕಾಳಜಿಯಿಂದ ತಂಡದ ಯುವ ಆಟಗಾರನ ಪ್ರಾಣವನ್ನೇ ಕಾಪಾಡಿದ್ದಾರೆ. ಅವರ ತಂದೆಗೆ ಕೊಟ್ಟ ಮಾತಿನಂತೆ ಆ ಆಟಗಾರನಿಗೆ ಯಾವುದೇ ಅಪಾಯವಾಗದಂತೆ ನೋಡಿಕೊಂಡಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ರೋಹಿತ್ ಯಂಗ್ಸ್ಟಾರ್ ಸರ್ಫರಾಜ್ ಖಾನ್ ಪ್ರಾಣ ಕಾಪಾಡಿದ್ದಾರೆ. ಅದ್ ಹೇಗೆ ಅಂದ್ರೆ, ಸರ್ಫರಾಜ್ ಖಾನ್ ಶಾರ್ಟ್ ಲೆಗ್ ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ರು. ಈ ವೇಳೆ ಶೋಯೇಬ್ ಬಶೀರ್ ಹೊಡೆದ ಶಾಟ್ ನಿಂದ ಬಾಲ್ ರಾಕೆಟ್ ವೇಗದಲ್ಲಿ ಸರ್ಫರಾಜ್ ತಲೆಗೆ ತಗುಲಿತು. ಅದೃಷ್ಟವಶಾತ್ ಸರ್ಫರಾಜ್ ಹೆಲ್ಮೆಟ್ ಧರಿಸಿದ್ರಿಂದ ದೊಡ್ಡ ಅಪಾಯದಿಂದ ಪಾರಾದ್ರು. 4ನೇ ಟೆಸ್ಟ್ ನಲ್ಲಿ ಸ್ಪಿನ್ ಬೌಲಿಂಗ್ ನಲ್ಲಿ ಸರ್ಫರಾಜ್ ಸಿಲಿ ಪಾಯಿಂಟ್ ನಲ್ಲಿ ಹೆಲ್ಮೆಟ್ ಇಲ್ಲದೆ ಫೀಲ್ಡಿಂಗ್ ಮಾಡಲು ರೆಡಿ ಆಗಿದ್ರು. ಈ ವೇಳೆ ರೋಹಿತ್ ಇಲ್ಲಿ ಹೀರೋಗಿರಿ ಎಲ್ಲ ಬೇಡ, ಹೆಲ್ಮೆಟ್ ಹಾಕೋ ಅಂತ ಖಡಕ್ ಆಗಿಯೇ ವಾರ್ನಿಂಗ್ ನೀಡಿದ್ರು. ಅಂದು ರೋಹಿತ್ ನೀಡಿದ ವಾರ್ನಿಂಗ್ ನಿಂದಲೇ 5ನೇ ಟೆಸ್ಟ್ ನಲ್ಲಿ ಸರ್ಫರಾಜ್ ಹೆಲ್ಮೆಟ್ ಧರಿಸಲು ಕಾರಣವಾಯಿತು ಅಂದ್ರೆ ತಪ್ಪಿಲ್ಲ. ಸ್ನೇಹಿತರೆ, ನಿಮ್ಗೆಲ್ಲ ನೆನಪಿರಬಹುದು, ಸರ್ಫರಾಜ್ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡುವ ಸಂದರ್ಭದಲ್ಲಿ ರೋಹಿತ್ ಸರ್ಫರಾಜ್ ತಂದೆಗೆ ಅದೊಂದು ಮಾತು ಕೊಟ್ಟಿದ್ರು. ಇದೀಗ ಸರ್ಫರಾಜ್ ಖಾನ್ ತಂದೆ ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನ ರೋಹಿತ್ ಉಳಿಸಿಕೊಂಡಿದ್ದಾರೆ. ಸರ್ಫರಾಜ್ ಇದೇ ಸರಣಿಯ 3ನೇ ಟೆಸ್ಟ್ ಮೂಲಕ ಟೀಂ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ರು. ಈ ವೇಳೆ ಸರ್ಫರಾಜ್ ತಂದೆ ನೌಶಾದ್ ಖಾನ್, ನನ್ನ ಮಗನ ಜವಾಬ್ದಾರಿ ನಿಮ್ದೇ ಅಂತ ಹೇಳಿದ್ರು. ಆ ವೇಳೆ ರೋಹಿತ್, ನೀವೇನು ಚಿಂತೆ ಮಾಡಬೇಡಿ, ನಾನಿದ್ದೀನಿ ಅಂತ ಮಾತು ಕೊಟ್ಟಿದ್ರು. ಆ ಮಾತನ್ನ ರೋಹಿತ್ ಸರಣಿಯುದ್ದಕ್ಕೂ ಚಾಚೂ ತಪ್ಪದೆ ಪಾಲಿಸಿದ್ರು. ಪ್ರತಿ ಹಂತದಲ್ಲೂ ಸರ್ಫರಾಜ್ ಖಾನ್ ಬಗ್ಗೆ ಕಾಳಜಿ ವಹಿಸಿದ್ರು. ಪದಾರ್ಪಣೆ ಟೆಸ್ಟ್ ನಲ್ಲಿ ಸರ್ಫರಾಜ್ ಖಾನ್ ಅರ್ಧ ಶತಕ ಸಿಡಿಸಿದಾಗ ರೋಹಿತ್ ಚಪ್ಪಾಳೆ ತಟ್ಟಿ ಅಭಿನಂದಿಸಿದ್ರು. ರನ್ಔಟ್ ಆದಾಗ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕ್ಯಾಪ್ ಬಿಸಾಡಿ ಬೇಸರ ಹೊರಹಾಕಿದ್ರು. ಒಟ್ನಲ್ಲಿ ರೋಹಿತ್ ನಂತಹ ನಾಯಕ ಸಿಕ್ಕಿರೋದು ಟೀಂ ಇಂಡಿಯಾ ಯಂಗ್ಸ್ಟರ್ಗಳ ಅದೃಷ್ಟ. ಯಂಗ್ಸ್ಟರ್ಸ್ ರೋಹಿತ್ ನಾಯಕತ್ವದಲ್ಲಿ ಹೀಗೆ ಅಬ್ಬರಿಸಲಿ, ತಂಡದ ಗೆಲುವಿನಲ್ಲಿ ಮಿಂಚಲಿ. ಇನ್ನು ಆಸ್ಟ್ರೇಲಿಯಾದ ವೇಗಿ ಪ್ಯಾಟ್ ಕಮಿನ್ಸ್ ಅವರ ಬಗ್ಗೆ ಅದೊಂದು ವಿಚಾರ ಬಹಿರಂಗವಾಗಿದೆ. ಅದೇನಪ್ಪಾ ಅಂದರೆ, ಪ್ಯಾಟ್ ಕಮಿನ್ಸ್ ರ ಮಿಡಲ್ ಫಿಂಗರ್ ಉಳಿದೆಲ್ಲ ಬೌಲರ್ಗಳಂತಿಲ್ಲ. ಹೌದು, ಕಮಿನ್ಸ್ ಮಧ್ಯದ ಬೆರಳು ಕಟ್ ಆಗಿದೆ. ಅರೆ, ಬೆರಳು ಕಟ್ ಆದರೆ ಬೌಲಿಂಗ್ ಹೇಗ್ ಮಾಡ್ತಾರೆ ಅಂತ ನಿಮ್ಗೆ ಆಶ್ಚರ್ಯವಾಗಬಹುದು. ಕೆಲವರಿಗೆ ಈ ಸುದ್ದಿಯನ್ನ ನಂಬೋದಕ್ಕೆ ಕೂಡ ಕಷ್ಟವಾಗಬಹುದು. ಆದ್ರೂ ಇದು ಸತ್ಯಾನೇ. ನೋಡಿ, ಕಮಿನ್ಸ್ ಮಧ್ಯದ ಬೆರಳು ಯಾವ ರೀತಿ ಕಟ್ ಆಗಿದೆ ನೋಡಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಫಾಸ್ಟ್ ಬೌಲರ್ಗೆ ಅದರಲ್ಲೂ ಸ್ವಿಂಗ್ ಮಾಡುವ ಸಂದರ್ಭದಲ್ಲಿ ಈ ಮಧ್ಯದ ಬೆರಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡು ಬೆರಳುಗಳ ಸಹಾಯದಿಂದ ಬಾಲ್ ಮೇಲೆ ಹೆಚ್ಚು ಹಿಡಿತ ಸಾಧಿಸಲು ಸಾಧ್ಯವಾಗುತ್ತೆ. ಆದರೆ ಕಮಿನ್ಸ್ರ ಮಿಡಲ್ ಫಿಂಗರ್ ಸ್ವಲ್ಪ ಶಾರ್ಟ್ ಆಗಿದೆ. ಯಾಕೆ ಹೀಗಾಗಿದೆ ಅಂತ ಕೇಳಿದ್ರೆ, 3 ವರ್ಷದವರಿದ್ದಾಗ ಮಿಡಲ್ ಫಿಂಗರ್ ಡೋರ್ಗೆ ಸಿಕ್ಕಾಕಿಕೊಂಡು ತುಂಡಾಗಿದೆ. ಬೆರಳು ಕೆಲ ಸೆಂಟಿಮೀಟರ್ ನಷ್ಟು ಕಟ್ ಆಗಿದ್ದು ಇಂಡೆಕ್ಸ್ ಫಿಂಗರ್ ಗಿಂತ ಮಧ್ಯದ ಬೆರಳು ಚಿಕ್ಕದಿದೆ. ಹೀಗಿದ್ರೆ ಬಾಲ್ ನ ಸೀಮನ್ನ ಟೈಟ್ ಆಗಿ ಹಿಡಿಯೋದು, ಗ್ರಿಪ್ ಮಾಡೋದು ಕಷ್ಟವಾಗುತ್ತೆ. ಹೀಗಿದ್ರು ಪ್ಯಾಟ್ ಕಮಿನ್ಸ್ ಸ್ವಿಂಗ್ ಬೌಲಿಂಗ್ ನ ಪಂಟರ್ ಆಗಿದ್ದಾರೆ. ಅದರಲ್ಲೂ ಇವರು ಸ್ವಿಂಗ್ ಬೌಲಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ. ಅದೇನೇ ಇರಲಿ, ಆಟದ ಛಲ ಇದ್ರೆ ಯಾವ ನ್ಯೂನ್ಯತೆ ಕೂಡ ದೊಡ್ಡ ವಿಚಾರ ಆಗೋದಿಲ್ಲ ಅನ್ನೋದು ಇದಕ್ಕೆ ಅನ್ಸುತ್ತೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.